ಎಲ್ರಿಗೂ ನಮಸ್ತೆ. ನಾವು ಯಾಕೆ ಖುಷಿಯಾಗಿರೋಕೆ ಅಥವಾ ಸಂತೋಷವಾಗಿರೋಕೆ ಕೆಲವು ಸಾರಿ ಕಷ್ಟಪಡ್ತೀವಿ? ಯಾವತ್ತಾದ್ರೂ ಯೋಚಿಸಿದ್ದೀರಾ? ಗೊತ್ತಾ ನಿಮ್ಗೆ? ಯಾಕೆ ಅಂದ್ರೆ ಖುಷಿನ ಅಥವಾ ಸಂತೋಷನ ನಾವು ತಪ್ಪಾಗಿ ಅರ್ಥ ಮಾಡ್ಕೋತೀವಿ. ಹೆಂಗೆ? ಸಾಮಾನ್ಯವಾಗಿ ನಾವು ನಮ್ಮ ಖುಷಿನ ಆಚೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೆ ರಿಲೇಟ್ ಮಾಡ್ಕೋತೀವಿ. ಇವಾಗ ಹೇಳ್ಬೇಕು ಅಂದ್ರೆ ಲೈಕ್ ನಾನು ಇಲ್ಲಿ ಮನೆ ಕಟ್ಟಿದ್ರೆ ನಂಗೆ ಖುಷಿ ಆಗುತ್ತೆ, ನಾಳೆ ನಂಗೆ ಪ್ರಮೋಷನ್ ಸಿಕ್ಕ ಮೇಲೆ ಖುಷಿ ಆಗುತ್ತೆ, ನಾಳೆ ನಾನು ಆ ಕಾರ್ ತಗೊಂಡ ತಕ್ಷಣ ಖುಷಿ ಆಗುತ್ತೆ, ಅಥವಾ ನನ್ನ ಕಾರ್ ಚೇಂಜ್ ಮಾಡಿದ್ರೆ ಖುಷಿ ಆಗುತ್ತೆ, ಆ ಸೀರೆ ತಗೊಂಡ್ರೆ ಖುಷಿ ಆಗುತ್ತೆ, ಅವ್ರು ಬಂದ್ರೆ ಖುಷಿ ಆಗುತ್ತೆ, ನಾನು ಅಲ್ಲಿಗೆ ಹೋದ್ರೆ ಖುಷಿ ಆಗುತ್ತೆ, ನಾನು ಆ ಒಂದು ಊರಿಗೆ ಹೋದ್ರೆ ಖುಷಿ ಆಗುತ್ತೆ. ಈ ತರ ನಾವು ಸುಮಾರು ಟ್ರಿಫಲ್ ಇರಬಹುದು, ದೊಡ್ಡದಿರಬಹುದು, ಯಾವುದೇ ಚಿಕ್ಕ ಪುಟ್ಟದಿರ್ಲಿ ದೊಡ್ಡದಿರ್ಲಿ, ನಾವು ಅದನ್ನ ಆಚೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೆ ರಿಲೇಟ್ ಮಾಡ್ಕೋತೀವಿ. ನಂಗೆ ಇದು ಸಿಕ್ಕರೆ, ಅದಾದ್ರೆ, ಅಲ್ಲಿ ಹೋದ್ರೆ, ಇಲ್ಲಿ ಬಂದ್ರೆ, ಅವ್ರು ಬಂದ್ರೆ, ಅವ್ರು ನನ್ ಹೊಗಳಿದ್ರೆ, ಈ ತರ ನಾವು ಖುಷಿನ ಅದಕ್ಕೆಲ್ಲ ರಿಲೇಟ್ ಮಾಡ್ಕೋತೀವಿ. ಅಲ್ಲಿ ನಾವು ಎಡುತ್ತೀವಿ. ಎಷ್ಟೋ ಸರಿ ನಾವು ಅಲ್ಲೇ ಜಾರ್ತೀವಿ, ಖುಷಿ ಪಡಕ್ ಕಷ್ಟಪಡ್ತೀವಿ. ಇದಕ್ಕೆ ನಾವು ಅರೈವಲ್ ಫ್ಯಾಲಸಿ ಅಂತ ಹೇಳ್ತೀವಿ. ನೋಡಿ, ಆ ಫ್ಯಾಲಸಿಯಲ್ಲಿ ನಾವು ಹಂಗಾಗತ್ತೆ ಹಿಂಗಾಗತ್ತೆ, ಅವಾಗ ನಾನು ಖುಷಿ ಪಡ್ತೀನಿ, ಇವಾಗ ನಾನು ಖುಷಿ ಪಡ್ತೀನಿ ಅಂತ ಖುಷಿ ಒಂಥರ ಮರೀಚಿಕೆ ಆಗ್ತಾನೆ ಹೋಗುತ್ತೆ ಅಲ್ವಾ? ಬಟ್ ಆಕ್ಚುಲಿ ವಾಸ್ತವದಲ್ಲಿ ರಿಯಾಲಿಟಿಯಲ್ಲಿ ಖುಷಿ ಅಂದ್ರೆ, ಸಂತೋಷ ಅಂದ್ರೆ ಅದು ಆಚೆಗೆಲ್ಲೂ ಇಲ್ಲ ಕಣ್ರಿ. ಅದು ನಮ್ಮೊಳಗೆ ಇದೆ. ಅದು ನಮ್ಮ ಒಂದು ಮನಸ್ಥಿತಿ ಅಷ್ಟೇನೆ. ಇಟ್ಸ್ ಜಸ್ಟ್ ದ ಸ್ಟೇಟ್ ಆಫ್ ಮೈಂಡ್. ಹ್ಯಾಪಿನೆಸ್ ಇಸ್ ದ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಅವರ್ ಸೆಲ್ಸ್ ಅಂತ ಅರಿಸ್ಟಾಟಲ್ ಹೇಳ್ತಾರೆ. ಖುಷಿ ಅನ್ನೋದು ನಾನು ಇವತ್ತು ಹೆಂಗಿದ್ದೀನಿ, ನನ್ನ ಮನಸ್ಥಿತಿ ಹೆಂಗಿದೆ, ನನ್ನ ಮನ್ಸಲ್ಲಿ ಇವತ್ತು ನಾನು ಖುಷಿಯಾಗಿದ್ದೀನಿ ಅಂದ್ರೆ ನಾನು ಖುಷಿಯಾಗಿರ್ತೀನಿ. ಹಾಗೆ ನಮ್ಮ ಮನ್ಸನ್ನ ನಾವು ಟ್ರೈನ್ ಮಾಡ್ಕೋಬೇಕು. ಅದೊಂದು ನ್ಯಾಚುರಲ್ ಆಗಿ ಆ ಸ್ಟೇಟ್ ಆಫ್ ಮೈಂಡ್ಗೆ ಹೋಗೋದೇ ಒಂದು ಖುಷಿ. ಒಂದ್ಸರಿ ಪ್ರಯತ್ನ ಕೊಟ್ಟು ನೋಡಿ, ಯೋಚಿಸೋಂಥದ್ದಲ್ವಾ? ಸೊ ಯಾವತ್ಗಾದ್ರೂ ನೀವು ಅದಾದ್ರೆ ಇದಾದ್ರೆ, ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರೆ, ಎದ್ ಬಂದ್ರೆ, ಅವ್ರು ಬಂದ್ರೆ ಇವ್ರು ಬಂದ್ರೆ ಅಂತ ನೀವು ಖುಷಿನ ರಿಲೇಟ್ ಮಾಡ್ಕೋತಾ ಇದ್ದಾಗ ಒಂದೇ ಒಂದ್ಸಾರಿ ಯೋಚನೆ ಮಾಡಿ, ಖುಷಿಯಲ್ಲೂ ಆಚೆ ಇಲ್ಲ ಕಣ್ರಿ. ಸಂತೋಷ ಏನಿದ್ರು ಇವಾಗ್ಲೇ ಅನುಭವಿಸುವಂಥದ್ದು. ನೀವು ಖುಷಿ ಪಡ್ಬೇಕಾ? ಇಲ್ಲಿಯೇ ಇವತ್ತೇ ಇವಾಗ್ಲೇ ಈ ಕ್ಷಣದಲ್ಲೇ ಆ ಖುಷಿನ ಅನುಭವಿಸಿ, ಆ ಖುಷಿ ಪಡಿ. ನಾವು ಸಂತೋಷ ಪಡೋದು ನಮ್ಮ ಕೈಯಲ್ಲೇ ಇದೆ. ಖುಷಿನ ಮರೀಚಿಕೆ ಮಾಡ್ಕೊಳ್ಳೋದು ಬೇಡ. ರಿಯಾಲಿಟಿಯಲ್ಲಿ, ವಾಸ್ತವದಲ್ಲಿ ನಮ್ಮ ಒಂದು ಮನಸ್ಥಿತಿನ ಅಪ್ಲಿಫ್ಟ್ ಮಾಡ್ಕೊಂಡು ಖುಷಿ ಪಡೋಣ. ಹೇಗಿರುತ್ತೆ? ಯೋಚಿಸುವಂಥದ್ದಲ್ವಾ? ಒಂದು ಸರಿ ಪ್ರಯತ್ನ ಮಾಡಿ, ಗಿವ್ ಇಟ್ ಅ ಟ್ರೈ. ಅಂಡ್ ಹೇಗನ್ಸ್ತು ನಂಗೆ ತಿಳಿಸಿ ಕಾಮೆಂಟ್ ಅಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ಇವಾಗೆ ಸಬ್ಸ್ಕ್ರೈಬ್ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಬೈ.